ಸರ್ಕಾರಿ ಶಾಲೆಗಳಲ್ಲಿ ಸಾಕಷ್ಟು ಸಮಸ್ಯೆಗಳು ಇದ್ವು. ಈಗ ಎಲ್ಲವೂ ಬದಲಾಗಿದೆ. ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿಯೂ ಸಹ ಉತ್ತಮವಾಗಿ ಆಗ್ತಿದೆ ಎಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಎಸ್ಆರ್ ಮುನಿರಾಜು ತಿಳಿಸಿದರು. ದೇವನಹಳ್ಳಿ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಪ್ರೌಢಶಾಲಾ ವಿಭಾಗ ಮತ್ತು ಶಾಲಾ ಹಾಗೂ ಕಾಲೇಜು ಅಭಿವೃದ್ಧಿ ಸಮಿತಿ ವತಿಯಿಂದ ದೇಶ ದಾಖಲಾತಿ ಆಂದೋಲನ ಅರಿವು ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾಲೇಜು ಆವರಣದಿಂದ ಜಾಥಾ ಆರಂಭಿಸಿ ತಾಲೂಕು ಆಡಳಿತ ಸೌಧ, ಹಳೆ ಮಸೀದಿ ರಸ್ತೆ ಮಾರ್ಗವಾಗಿ ಗಾಂಧಿ ಚೌಕದಿಂದ ಹಳೆ ಬಸ್ ನಿಲ್ದಾಣದ ಮುಖೇನ ಕಾಲೇಜು ಆವರಣಕ್ಕೆ ಜಾಥಾವನ್ನ ಹಮ್ಮಿಕೊಳ್ಳಲಾಗಿತ್ತು. ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ಎಂದು ಘೋಷಣೆ ಕೂಗುತ್ತಾ ಸಾಗಿದ್ರು. ಜಾಥಾದಲ್ಲಿ ಡಿಡಿಪಿಐ, ಬಿಇಒ ಮತ್ತು ಸಿಆರ್ಪಿಗಳ ಗೈರಿಗೆ ಸದಸ್ಯರು ಆಕ್ರೋಶ ಹೊರಹಾಕಿದ್ರು. ನಂತರ ಅತಿ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸುಮಾರು 1,31,000 ರೂಗಳಷ್ಟು ಶೇಕಡಾವಾರು ಗಳಿಸಿದ ಅಂಕಗಳಿಗೆ ಅನುಗುಣವಾಗಿ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸುವ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಎಸ್ಆರ್ ಮುನಿರಾಜು ಭಾಗವಹಿಸಿ ಮಾತನಾಡಿ, ಸರ್ಕಾರಿ ಶಾಲಾ ಮತ್ತು ಕಾಲೇಜು ಹೆಚ್ಚು ಅಭಿವೃದ್ಧಿಗೊಳ್ಳುತ್ತಿವೆ, ಉತ್ತಮ ಶಿಕ್ಷಣವೂ ಸಿಗ್ತಿದೆ. ಸರ್ಕಾರದ ಅನೇಕ ಯೋಜನೆಗಳು ಶೈಕ್ಷಣಿಕ ಪ್ರಗತಿಗೆ ಪೂರಕವಾಗಿದೆ. ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನ ಸೇರಿಸುವ ಅರಿವು ಎಲ್ಲರಲ್ಲೂ ಮೂಡಿದೆ. ಎಲ್ಲ ಮೂಲಭೂತ ಸೌಕರ್ಯಗಳ ಜೊತೆಯಲ್ಲಿ ಸುಸಜ್ಜಿತ ಕೊಠಡಿಗಳಿವೆ. ಪರಿಸರದ ಮಧ್ಯೆ ಶಾಲೆ ಮತ್ತು ಕಾಲೇಜು ಇರುವುದರಿಂದ ತಮ್ಮ ಮಕ್ಕಳನ್ನ ಪೋಷಕರು ದಾಖಲು ಮಾಡಬೇಕು ಎಂದು ಹೇಳಿದರು. ಮೊದಲು ಫಸ್ಟ್ ಕಮ್ಮಿ ಅಡ್ಮಿಷನ್ಸ್ ಇತ್ತು. ಈಗ ಬರ್ತಾ ಬರ್ತಾ ಸರ್ಕಾರಿ ಶಾಲೆ ಉನ್ನತವಾಗಿ ಪ್ರೈವೇಟ್ ಶಾಲೆಗಳಿಗೆ ವಿಶೇಷವಾಗಿ ಅವರಿಗೆ ಕಾಂಪಿಟೇಷನ್ನು ಸರ್ಕಾರಿ ಶಾಲೆ ಕೊಡ್ತಾ ಇರೋದ್ರಿಂದ ಸರ್ಕಾರಿ ಶಾಲೆಗಳಲ್ಲೂ ಒಳ್ಳೆ ಕೊಠಡಿಗಳು ಮತ್ತು ಮೂಲಭೂತ ಸೌಕರ್ಯಗಳು ವಿಶೇಷವಾಗಿ ಇರೋದ್ರಿಂದ ಈಗೀಗ ಎಲ್ಲರೂ ಅವೇರ್ನೆಸ್ ಬಂದು ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನೆಲ್ಲ ಸೇರಿಸೋ ಒಂದು ಅವೇರ್ನೆಸ್ ಎಲ್ಲರಿಗೂ ಬರ್ತಾ ಇದೆ. ಅದಕ್ಕಾಗಿ ನಮ್ಮ ಎಲ್ಲ ಸಮಾಜದ ಜನಗಳಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ತಿಳಿಸ್ತಿದ್ದೇನೆ. ಡಿಡಿಪಿ ಕಚೇರಿಯ ನಿಯೋಜಿತ ಅಧಿಕಾರಿ ಗದಿಗೆಪ್ಪ ಗೌಡ ಬಿ ಹೊಸಮನಿ ಮಾತನಾಡಿ, ಜಿಲ್ಲೆಯ ಉಪನಿರ್ದೇಶಕರ ಪರವಾಗಿ ಬಂದಿದ್ದು ಸರ್ಕಾರಿ ಕಾಲೇಜುಗಳ ಅರಿವಿನ ಕೊರತೆಯನ್ನ ಪೋಷಕರಲ್ಲಿ ದೂರ ಮಾಡಲು ಎಲ್ಲ ಶಾಲಾ ಕಾಲೇಜು ಎಸ್ಡಿಎಂಸಿ ಸದಸ್ಯರನ್ನ ಒಳಗೊಂಡು ಜಾಥಾ ಮೂಲಕ ಪೋಷಕರಲ್ಲಿ ಈ ತರಹದ ಅರಿವನ್ನು ಮೂಡಿಸಲಾಗುತ್ತಿದೆ. ಮಕ್ಕಳ ಭವಿಷ್ಯವನ್ನ ಉತ್ತಮ ರೀತಿಯಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ ರೂಪಿಸಲಾಗುತ್ತಿದೆ ಎಂದು ಹೇಳಿದರು. ಈ ವೇಳೆ ಪದವಿ ಪೂರ್ವ ಕಾಲೇಜು ಸದಸ್ಯರಾದ ಭಾಸ್ಕರ್, ನಾಗರಾಜ್, ರಮೇಶ್, ಸತೀಶ್, ಮುನಿಕೃಷ್ಣ, ಜ್ಯೋತಿ, ಗಣೇಶ್, ಆಸಿಫ್, ನಟರಾಜ್, ಮಹೇಶ್, ಪ್ರಾಂಶುಪಾಲ ನೀಲಕಂಠ ಗಾವಂಕರ್, ಸಹ ಶಿಕ್ಷಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ.